ಫೆಬ್ರವರಿ 17ರಂದು ರಾಜ್ಯ ಮಟ್ಟದ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಸಾರವಾಡ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಮಟ್ಟದ ವಿಶ್ವ ಕನ್ನಡಿಗರ ಸಮ್ಮೇಳನ ಕಾರ್ಯಕ್ರಮವು ಫೆಬ್ರವರಿ 17ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ರಾಜಕೀಯ ಗಣ್ಯ ವ್ಯಕ್ತಿಗಳು, ನಾಡಿನ ಸಂತರು, ಶರಣರು, ಶಾಸಕರು, ಕನ್ನಡಾಭಿಮಾನಿಗಳು ಸೇರಿದಂತೆ ಅನೇಕರು ಭಾಗಿಯಾಗಲಿದ್ದಾರೆ. ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಅಧ್ಯಕ್ಷ ಬಿಎನ್ ಜಗದೀಶ್ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಒಂದು ವಿಶ್ವ ಕನ್ನಡಿಗರ ಸಮ್ಮೇಳನ ಅಂತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ನಮ್ಮ ಕನ್ನಡಿಗರು ಹೊರ ರಾಜ್ಯ, ಹೊರ ದೇಶ, ನಾನಾ ಭಾಗಗಳಲ್ಲಿ ಒಂದು ಕನ್ನಡದ ಸಂಘಗಳನ್ನು ಕಟ್ಕೊಂಡು ಅಥವಾ ಒಂದು ಬೇರೆ ಬೇರೆ ಇದರಲ್ಲಿ ಹೆಸರನ್ನು ಮಾಡಿದಂಥವ್ರನ್ನ ಮತ್ತು ಅಲ್ಲಿರ್ತಕ್ಕಂಥ ಸಾಹಿತಿಗಳನ್ನು, ಚಿಂತಕರನ್ನು ಕರೆಸಿ ಒಂದೇ ವೇದಿಕೆ ಮೇಲೆ ಕೂಡಿಸಿ ಅವರಿಗೆ ಒಂದು ಸನ್ಮಾನಿಸ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ನಮ್ಮ ನಾಡಿನ ಹಿರಿಮೆ ಗರಿಮೆಯನ್ನು ತಿಳಿಸ್ತಕ್ಕಂಥದ್ದು ಒಂದು ಕಾರ್ಯ ಅವತ್ತು ನಡೆಯಲಿದೆ. ಅವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ 3 ಥರ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 2:30 ಗಂಟೆಗೆ ಏನಪ್ಪ ಅಂದರೆ ಈ ರಾಜ್ಯದ ನಾನಾ ಕಲಾ ತಂಡಗಳನ್ನು ಬರ್ತಾಯಿದ್ದಾವೆ. ಏನು ವಿಶೇಷ ಕಲಾ ತಂಡಗಳಿದ್ದಾವೋ ಅವತ್ತು ಬೆಳಿಗ್ಗೆ ಮಧ್ಯಾಹ್ನ 2:30ಗೆ ನಗರೇಶ್ವರದಿಂದ ಒಂದು ಮೆರವಣಿಗೆಯನ್ನು ಪ್ರಾರಂಭವಾಗ್ತದೆ. ಈ ರಾಜ್ಯದಲ್ಲಿರ್ತಕ್ಕಂಥ ಬಹಳಷ್ಟು ಕಲೆಗಳನ್ನು, ನಶಿಸಿ ಹೋಗ್ತಕ್ಕಂಥ ಎಲ್ಲ ಕಲೆಗಳನ್ನು ಅವತ್ತು ಅವರನ್ನು ಕರೆಸಿ 2:30 ಗಂಟೆಗೆ ಒಂದು ಮೆರವಣಿಗೆ, ಅಂದರೆ 3 ಗಂಟೆಗೆ ಒಂದು ಮೆರವಣಿಗೆ ಪ್ರಾರಂಭ ಆಗ್ತದೆ. ಆ ಮೆರವಣಿಗೆ ಉದ್ಘಾಟನೆಯನ್ನು ಮಹಾನಗರ ಪಾಲಿಕೆ ಮೇಯರ್ ಆದ ಮಹಾಪೌರಾಗಿರುವಂಥ ವಿಶಾಲ್ ದರ್ಗಿ ಅವರು ಮತ್ತು ಉದ್ದಿಮೆದಾರರಾಗಿರುವಂಥ ಬಿ ಅಶೋಕ್ ಗುತ್ತೇದಾರ್ ಅವರು ಮತ್ತು ಎಸ್ ಟಿ ಪೋತಿ ಅವರು ಮತ್ತು ಎಸ್ ಅಣ್ಣಾರೆ ತಳವರು ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದ ನಂತರ ಅಲ್ಲಿಂದ ಮೆರವಣಿಗೆ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಾಗ ಮೆರವಣಿಗೆ ಹೋಗ್ತದೆ. ಅದಾದ ನಂತರ ಅಲ್ಲಿ ಒಂದು ಕನ್ನಡಿಗ ಕರ್ನಾಟಕ ಒಂದು ಆತ್ಮಾವಲೋಕನ ಒಂದು ಚರ್ಚೆಯನ್ನು ಇಟ್ಟಿದ್ದೀವಿ. ಅದರಲ್ಲಿ ಆ ಕಾರ್ಯಕ್ರಮ ಉದ್ಘಾಟನೆಯನ್ನು BR ಪಾಟೀಲ್ ಅವರು ಉದ್ಘಾಟಿಸ್ತಾರೆ. ಗೌರವ ಉಪಸ್ಥಿತಿ ಡಾಕ್ಟರ್ ಸಿದ್ಧತೋಟೇಂದ್ರ ಶಿವಾಚಾರ್ಯರು, ನಮ್ಮ ಜೈ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ BN ಜಗದೀಶ್ವರ ಅಧ್ಯಕ್ಷನ ವಹಿಸ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಚಂದ್ರು ಅವರು, TN ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂಥ TN ನಾರಾಯಣಗೌಡರು ಮತ್ತು ಸುಭಾಷ್ ಭರಣಿ ನಿವೃತ್ತ IPS ಅಧಿಕಾರಿಗಳು ಮತ್ತು ಶರಣಪ್ಪ KS ಅವರು, ಜ್ಯೋತಿ ದಮ್ಮಪ್ರಕಾಶ್ ಅವರು, ಸಮತಾ ಪಾಟೀಲು, ನಿಕೇತ್ ರಾಜ್ ಮೌರ್ಯ ಮತ್ತು ಪ್ರಕಾಶ್ ರಾಯ್ರವರು ಇವರೆಲ್ಲ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸೋದ್ರ ಜೊತೆಗೆ ಏನಪ್ಪ ಅಂದರೆ ಅದರಲ್ಲಿ ಕನ್ನಡಿಗ ಕರ್ನಾಟಕದ ಒಂದು ಆತ್ಮಾವಲೋಕನ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ವಿಜಯಕುಮಾರ್ ಪಾಟೀಲ್ ತಿಗಿಲ್ತಿಪ್ಪಿ ಅವರು ಇರ್ತಾರೆ. ಅದ್ರ ಜೊತೆಗೆ ಬಸಯ್ಯ ಹಿರೇಮಠ, ಅಂದರೆ ನಮ್ಮ ಹೊರನಾಡು ಕನ್ನಡ ಸಂಘ ಅಂತೇಳಿ ಪುಣೆಯಲ್ಲಿ ಕಟ್ಕೊಂಡಿದ್ರಲ್ಲ, ಅವರು ಸಹ ಬರ್ತಾಯಿದ್ದಾರೆ. ಅದ್ರ ಜೊತೆ ಸುಭಾಷ್ ಜಿ ಅಮಾಣಿ ಅವರು ಉಪಾಧ್ಯಕ್ಷರು, ಕನ್ನಡ ಸಂಘ ಔರಂಗಾಬಾದ್ ಮಹಾರಾಷ್ಟ್ರದಿಂದ ಬರ್ತಾಯಿದ್ದಾರೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.